ಚಿಕ್ಕಮ್ಮ ದೊಡ್ಡಮ್ಮಂದ್ರ ರೀತಿಲಾದ್ರೂ ಹೋಗಿರ್ತೀವಿ. ಒಂದು ಸಂಬಂಧ ಅಂತ ಅಂದ್ಬಿಟ್ಟು ನಮ್ ದೊಡ್ಡಪ್ಪ ಮನೆಗಿಂತ ಫ್ರೆಂಡ್ ಆಗಿ ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮನೆಗೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಆಗಿರು ಹೋಗಿರ್ತೀವಿ. ನಾವು ಹೋಗಿ ಸಿಗಾಕೊಂಡಿದ್ ಯಾವ ತರ ಅಂದ್ರೆ ನಮ್ಮ ಅಮ್ಮವರು ನಮ್ಮ ಅಪ್ಪ ತಮ್ಮ ಹೋಗಿ ಇಟ್ಕೆ ಫ್ಯಾಕ್ಟ್ರಿನಲ್ಲಿ ಇದ್ರು. ಇಟ್ಕೆ ಫ್ಯಾಕ್ಟ್ರಿನಲ್ಲಿ ಹೋಗಿರ್ಬೇಕಾದ್ರೆ ಅಲ್ಲಿ ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ಅಲ್ಲಿ ನಾವು ಹೋಯ್ತಾ ಇದ್ದ ಊರಲ್ಲಿ ನಮ್ಮೂರಲ್ಲಿ ಸ್ವಂತವಾಗಿ ಸ್ಕೂಲ್ಗೆ ಹೋಗೋವಿ ಎಲ್ಲ ವ್ಯವಸ್ಥೆನೂ ಇತ್ತು. ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿಸಿದ್ರು. ನಮ್ ದೊಡ್ಡಮ್ಮ ನಮ್ ಚಿಕ್ಕಪ್ಪ ನೋಡ್ಕೊಂಡ್ ಬರೋಣ ಅಂದ್ಬಿಟ್ಟು ಹೋಗಿ ಇಟ್ಕೆ ಫ್ಯಾಕ್ಟ್ರಿಗೆ ಒಂದ್ ದಿನ ಇತ್ತು. ಇದಾದ್ಮೇಲೆ ನಮ್ಮ ಅಪ್ಪ ಅಲ್ಲಿ ಇವಾಗ ಏನ್ ಹೋಗ್ತೀರಾ ಇರ್ರಿ, ಇನ್ನೊಂದ್ 2-3 ದಿನ ಬಿಟ್ಕೊಂಡು ಹೋಗೋರಂತೆ ಊರ್ಗೆ, ಈಗ ಹೋಗಲ್ಲ ಏನ್ ಕೆಲಸ ಮಾಡ್ತೀರಾ ಅಂತ ಹೇಳೋದು. ಸರಿ ಆಯ್ತು ಅಂದ್ಬಿಟ್ಟು ನಮ್ಗೊಂದು ಖುಷಿ ಇತ್ತು. ಅಲ್ಲಿ ವಾತಾವರಣ ನೋಡಿ ಇರ್ಬೇಕು ಅನ್ನೋದೊಂದು ಆಸೆನೂ ಇತ್ತು. ಸರಿ ಅಂದ್ಬಿಟ್ಟು ನಮ್ಮಪ್ಪ ನಮ್ಮಮ್ಮ ಆಯ್ತು ಇರೋಣ. ಅವ್ರ ಜೊತೆ ನಮ್ಮಪ್ಪ ನಮ್ಮಮ್ಮನೂ ಕೆಲಸ ಮಾಡ್ತಾ ಇದ್ರು. ಓನರ್ ಬಂದ್ರು. ಓನರ್ ಬಂದಾದ್ಮೇಲೆ ಏನ್ ಹೇಳಿದ್ರು ಅವ್ರು ಅಂದ್ರೆ, ಚೆನ್ನಾಗ್ ಕೆಲಸ ಮಾಡ್ತಿರಲ್ಲಪ್ಪ ನೀವು ಇಲ್ಲೇ ಕೆಲಸ ಮಾಡ್ಬೋದಲ್ವಾ ಅಂತ ಕೇಳಿದ್ರು. ಕೇಳದ್ಮೇಲೆ ಇಲ್ಲ ನಾವಿಲ್ಲಿ ಮಾಡಲ್ಲ, ನಾವ್ ಊರ್ಗ್ ಹೋಗ್ತೀವಿ, ನಾವ್ ಇರಲ್ಲ ಅಂತ ನಮ್ಮಪ್ಪ ನಮ್ಮಮ್ಮ ಯಾವಾಗ ಹಂಗಂದ್ರು. ಹಂಗಂದಾದ್ಮೇಲೆ ಇಲ್ಲ ನೀವು ಇಲ್ಲೇ ಕೆಲಸ ಮಾಡ್ರಿ, ನಿಮ್ಗೂ ಚೆನ್ನಾಗ್ ನೋಡ್ಕೊಂತೀವಿ, ತಿರ್ಗಾ ಮಕ್ಕಳನ್ನೆಲ್ಲ ಸ್ಕೂಲ್ ಸೇರಿಸ್ತೀವಿ, ಚೆನ್ನಾಗ್ ನೋಡ್ಕೊಂತೀವಿ ಅಂತ ಹೇಳಾದ್ಮೇಲೆ ಓನರ್ ಸ್ವಲ್ಪ ದುಡ್ಡು ಕೊಟ್ರು. ಅವಾಗ ನಮ್ಮಪ್ಪ ನಮ್ಮಮ್ಮಗೆ ನೀವು ಮಾತ್ರ ಕೆಲಸ ಮಾಡ್ಬೇಕು, ಮಕ್ಳು ಸ್ಕೂಲ್ಗೆ ಹೋಗ್ತಾರೆ ಅಂತ. ಸರಿ ಆಯ್ತು, ಇನ್ನೇನು ನನ್ನ ಮಕ್ಕಳನ್ನ ಇಲ್ಲೇ ಸ್ಕೂಲ್ ಸೇರಿಸ್ತೀನಿ ನಾನು, ನನ್ನ ಮಕ್ಳು ಪಾಡ್ ನನ್ನ ಮಕ್ಳು ಕೆಲ್ಸಕ್ಕೆ ಸ್ಕೂಲ್ಗೆ ಹೋಗ್ತಾರೆ, ನಾವು ಕೆಲ್ಸದ ಪಾಡ್ ಕೆಲಸ ಮಾಡ್ಕೋಬಹುದು ಅಂತಂದ್ರು. ಅವಾಗೂ ಹೇಳಿದ್ರು ನಮ್ಮಮ್ಮ ಬೇಡ ನಾವು ಊರಿಗೆ ಹೋಗೋಣ ಅಂತ. ಅವಾಗ ನಮ್ ಚಿಕ್ಕಮ್ಮರೆಲ್ಲ ಬೇಡ ಇಲ್ಲೇ ಇರ್ರಿ, ಅವ್ರು ಟ್ಯಾಕ್ಸರ್ ಕೊಟ್ಟವ್ರೆ ಅವ್ರನ್ನೇನೇ ಮಾಡಿ ಇಲ್ಲೇ ಇಸ್ಕೋಬೇಕು ಅಂತ. ಸರಿ ಆಯ್ತು ಅಂದ್ಬಿಟ್ಟು ಓನರ್ ಮುಖಂಡರಿಂದ ಓನರು ನಮ್ಮಪ್ಪ ದುಡ್ಡು ಕೊಟ್ಟು ಇಸ್ಕೊಂಡಾದ್ಮೇಲೆ ನಮ್ಮೊಂದ್ 15 ದಿನ ಕೆಲಸ ಮಾಡಕ್ ಬಿಡ್ಲಿಲ್ಲ. ಚೆನ್ನಾಗ್ ನೋಡ್ಕೊತಾ ಇದ್ರು. ತಿರ್ಗಾ ನಮ್ಮ ಅಪ್ಪವ್ರಿಗೆ ಅವ್ರಿಗೆಲ್ಲ ಸ್ವಲ್ಪ ಸಂಬಳ ಕಮ್ಮಿ ಕೊಡೋರು. ಅವ್ರು ವಾರ ಪೂರ್ತಿ ಕೆಲಸ ಮಾಡಿದ್ರೆ ಕೊಡ್ತಾ ಇದ್ದೆ 300 ರೂಪಾಯಿ, ತಪ್ಪಿದ್ರೆ 200-300 ಕೊಡೋರು. ಅವ್ರು ವಾರದಲ್ಲಿ ಕೊಡ್ತಾ ಇದ್ದಿದ್ದು. ಅದ್ರಲ್ಲಿ ನಮ್ಗೊಂದು ರೇಷನ್ಗೆ ಏನು ಅಂತ ಒಂದ್ ರೇಷನ್ ತರಕ್ ಆಯ್ತಿರ್ಲಿಲ್ಲ, ಒಂದ್ ಊಟದ ವ್ಯವಸ್ಥೆ ಇರಕ್ ಆಯ್ತಿರ್ಲಿಲ್ಲ, ಒಂದ್ ಸ್ಕೂಲ್ ವ್ಯವಸ್ಥೆ ಇರಕ್ ಆಯ್ತಿರ್ಲಿಲ್ಲ. ಇಲ್ಲ ನೀವು 4 ಜನನು ಕೆಲಸ ಮಾಡಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಪೇಮೆಂಟ್ ಜಾಸ್ತಿ ಮಾಡ್ತೀನಿ ಅಂತಂದ್ರು. ಆಮೇಲೆ ನಾನು ನಮ್ಮ ತಮ್ಮ ಇಟ್ಕೆ ಹೊಲಿಸ್ಬೇಕಿತ್ತು, ತಿರ್ಗಾ ಬೂದಿ ತಂದು ಕೊಡ್ಬೇಕಿತ್ತು, ಮೂಟೆಯಲ್ಲಿ ಜಲ್ಡಿ ಹಿಡಿಬೇಕಿತ್ತು ಎಲ್ಲ. ನಾನು ನನ್ನ ತಮ್ಮ ಇಬ್ರು ಕೆಲಸ ಮಾಡಿದ್ರೆ ಮಕ್ಳಿಗೂ ಕೊಡ್ತಾರೆ ಅಂತ ಅಣ್ಣ ನೀವು ಓದಿಸ್ತೀವಿ ಅಂದ್ಬಿಟ್ಟು ಇಸ್ಕೊಂಡ್ರಿ, ಆದ್ರೆ ನೀವು ಓದಕ್ಕೂ ಕಳಿಸ್ತಾ ಇಲ್ಲ. ನಾವು ಇಲ್ಲ ಅಣ್ಣ ನಾವು ಹೋಗ್ತೀವಿ ಅಂತಂದಿದ್ದಕ್ಕೆ ಇಲ್ಲ ಆಮೇಲೆ ಅವ್ನು ಕಳ್ಸ್ಕೊಡೋದಾಯ್ತದೆ, ಆಮೇಲೆ ಕಳ್ಸೋಣ ನೀವು ಕೆಲಸ ಮಾಡ್ತಾ ಇರಿ ಅಂತಂದ್ರು. ಅಲ್ಲಿ ನಮ್ಮಂತ ಸುಮಾರು ಜನ ಇದ್ರು ಮಕ್ಳುಗಳು, ಅವರು ಅಲ್ಲಿ ನಮ್ ತರನೇ ಕೆಲಸ ಮಾಡ್ತಾ ಇದ್ರು. ಅವ್ರ ಜೊತೆಲಿ ನಮ್ಗೆ ಏನು ಅನ್ನೋದು ಹೊರಗಡೆ ಪ್ರಪಂಚ ಏನು ಅನ್ನೋದು ಗೊತ್ತಿಲ್ಲ. ಇದೇ ನಮ್ ಪ್ರಪಂಚ, ನಾವು ಇದನ್ನೇ ಮಾಡ್ಬೇಕು ಅನ್ನೋದ್ರಲ್ಲಿ ಎಲ್ಲಾರು ಸೇರಿ ಇಟ್ಕೆ ಹೊಡ್ಸೋದು, ಇಟ್ಕೆ ಕಟ್ಟೋದು, ತಿರ್ಗಾ ಅಪ್ಪ ಅಮ್ಮಗ್ ಸಹಾಯ ಮಾಡೋದು. ಅಂದ್ರೆ ಅವ್ರಿಗೆ ನಮ್ಗೆ ಅಡಿಗೆ ಮಾಡ್ಕೊಡಕ್ಕೂ ಟೈಮಿಂಗ್ಸ್ ಇರ್ತಾರಲಿಲ್ಲ ನಮ್ಮ ಅಮ್ಮನ್ಗೆ. ಅವ್ರು ಬೆಳಿಗ್ಗೆ ಎದ್ರೆ ಒಂದ್ 4 ಗಂಟೆಗೆ ಎದ್ದೋಳೋರು, ಇಲ್ಲಾಂದ್ರೆ ಒಂದಿನ 3 ಗಂಟೆಗೆ ಎದ್ದೋಳೋರು. ಇಟ್ಕೆ ಕಟ್ಬೇಕಿತ್ತು ಅಲ್ಲ, ತಿರ್ಗಾ ಲಾರಿ ಬಂದ್ರೆ ತುಂಬೇಕಿತ್ತು, ಅವರೆಲ್ಲ ಕ್ಲೀನ್ ಮಾಡ್ಕೊಡ್ಬೇಕಿತ್ತು ನಮ್ಮಪ್ಪ ನಮ್ಮಮ್ಮ ಎಲ್ಲ. ತಿರ್ಗಾ ನಮ್ಗೆ ನಾಷ್ಟ ಇಲ್ಲ, ಊಟ ಟೈಮ್ ಊಟ ಇಲ್ಲ. ನಾವು ಕೆಲಸ ಮಾಡಿಲ್ಲ ಅಂತಂದ್ರು ನಿಮ್ಗೆ ಕಾಸು ಕೊಡ್ತೀವಿ ಕೆಲಸ ಮಾಡ್ರಿ ಅಂತ ವಾದ ಮಾಡೋರು. ಅವಾಗ ನಮ್ಗೆ ಎಷ್ಟು ವಯಸ್ಸು ಅಂದ್ರೆ ನನಗೊಂದು 6 ವರ್ಷ, ನನ್ನ ತಮ್ಮಗೊಂದು 4 ವರ್ಷ. ಅಷ್ಟು ಚಿಕ್ಕದ್ರಿಂದಲೇ ಇಟ್ಕೆ ಫ್ಯಾಕ್ಟ್ರಿನಲ್ಲೇ ಇದ್ದು. ಇಟ್ಕೆ ಫ್ಯಾಕ್ಟ್ರಿನಲ್ಲೇ ಇರುತ್ತೆ. ತಿರ್ಗ ಅಲ್ಲೇ ಬೆಳೆದು ನಮ್ಗೇನು ಒಂದು ಬಟ್ಟೆಗಾಗ್ಲಿ, ಒಂದು ಬಾತ್ರೂಮ್ ವ್ಯವಸ್ಥೆ ಆಗ್ಲಿ, ಒಂದು ಸಾನು ಮನೆ ವ್ಯವಸ್ಥೆ ಆಗ್ಲಿ ಏನಕ್ಕೂ ನಮ್ಗೆ ಅನುಕೂಲ ಇರ್ಲಿಲ್ಲ. ಅವ್ರು ಕೊಡ್ತಾ ಇದ್ದು ಅಂದ್ರು ಊಟಕ್ಕೆ ಸಾಲ್ತಾ ಇರ್ಲಿಲ್ಲ. 300 ರೂಪಾಯಿ ಯಾವ ಸಿಗುತ್ತೆ, ಏನ್ ಸಿಗುತ್ತೆ 300 ರೂಪಾಯಿಗೆ? ಸರಿ ಆಯ್ತು ಅಂದ್ರೆ ಅಕ್ಕಿ ತಗೊಬಂದ್ರೆ ಸಾಂಬಾರ್ಗಿಲ್ಲ, ಸಾಂಬಾರ್ ತಗೊಬಂದ್ರೆ ಅಕ್ಕಿಗಿಲ್ಲ. ಅದ್ರಲ್ಲೇ ಮೇಂಟೈನ್ ಮಾಡೋರು ನಮ್ಮಪ್ಪ ನಮ್ಮಮ್ಮ. ಇನ್ನೇನ್ ಮಾಡ್ತಾರೆ ಕೇಳಿದ್ರೆ ಅಷ್ಟ್ ಕೊಡ್ತೀವಿ ಇಷ್ಟ್ ಕೊಡ್ತೀವಿ ಕೆಲಸ ಮಾಡಕ್ ಆಗಲ್ವಾ, ಇಷ್ಟ್ ತಗೊಂಡಿದ್ದೀರಾ ಅಷ್ಟ್ ತಗೊಂಡಿದ್ದೀರಾ ಅಂತ ಕೊಟ್ರೆ ಒಂದ್ 3000 ರೂಪಾಯಿ ಕೊಡೋರು. ಇಲ್ಲಾಂದ್ರೆ 3000 ರೂಪಾಯಿ ಇಸ್ಕೊಂಡಿದ್ರೆ ಇಷ್ಟು ಇಲ್ಲ, ನಿನ್ ಸಾಲ ತೀರ್ಸ್ಬಿಟ್ಟು ಹೋಗು, ನಿನ್ ಸಾಲ ತೀರ್ಸೋ ಗಂಟ ನಾವು ಕಳ್ಸ್ಕೊಡಲ್ಲ ಅಂತ. ನೀವೇನಾರ ಒಯ್ತೀವಿ ಅಂತ ಹೇಳಿದ್ರು ಅವರೇ ಕಂಪ್ಲೇಂಟ್ ಕೊಡ್ತೀನಿ ಅಂತಾನು ಸುತ್ತಾನು ಎದುರಿಸೋರು ಅವ್ರಿಗೆ. ಸರಿ ಆಯ್ತು ಅಂದ್ಬಿಟ್ಟು ತುಂಬಾ ಜನ ಇದ್ರು, ಇಲ್ಲ ಒಂದು 10 ಫ್ಯಾಮಿಲಿ ಇದ್ರು ನಾವಿದ್ದಾಗ. ಅಲ್ಲೇ ಇದ್ದಾದ್ಮೇಲೆ ಸುಮಾರು ಮೆಜಾರಿಟಿ ಬಂದಾದ್ಮೇಲೆ ಮದುವೆ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಅವ್ರು ನಮ್ಮ ಯಜಮಾನ್ರು ಇಟ್ಕೆ ಫ್ಯಾಕ್ಟ್ರಿನಲ್ಲೇ ಇದ್ರು ಕೆಲಸ ಮಾಡ್ಕೊಂಡು. ಅಲ್ಲಿ ಯಾರೇ ಒಂದು ಹೆಣ್ಮಕ್ಳು ಮದ್ವೆ ಆಗ್ಬೇಕಂದ್ರು ಅಪ್ಪ ಮುಂದು ಒಪ್ಪಿಗೆ ಕೇಳಿ ಮದುವೆ ಮಾಡ್ಕೊಡೋಕಿರ್ಲಿಲ್ಲ. ಓನರ್ ಪರ್ಮಿಷನ್ ತಗೋಬೇಕಿತ್ತು, ಓನರ್ ಹೂ ಅಂತಂದ್ರೆ ಮದುವೆ ಮಾಡ್ಕೊಬೇಕಿತ್ತು. ಅಲ್ಲಿ ಅವ್ರು ಏನ್ ಲೆಕ್ಕ ಅಂತಂದ್ರೆ ಅವರೇ ಎತ್ತಿ ಅವರೇ ಬೆಳೆಸಿದೀವಿ ಅನ್ನೋ ಮಟ್ಟಿಗಿದ್ರು. ಅವ್ರು ಹೇಳಿದ್ರೆ ಮಾತ್ರ ಅವ್ರು ಮಾಡ್ಬೇಕಿತ್ತು. ಒಂದ್ ಊರು ಕಳ್ಸಿಕೊಡ್ತಾ ಇರ್ಲಿಲ್ಲ, ಒಂದು ಅಂಗಡಿಗಳು ಕಳ್ಸಿಕೊಡ್ತಾ ಇರ್ಲಿಲ್ಲ. ಏನೋ ವಾರದಲ್ಲಿ ಒಂದು ಆಟ ಮಾಡಿ ಕಳ್ಸೋರು, ತಿರ್ಗಾ ಬರ್ಬೇಕಿತ್ತು. ತಿರ್ಗಾ ಒಂದು ಊರಲ್ಲಿ ಹುಷಾರಿಲ್ಲ ಅಂದ್ರೆ ಹೋಗಕ್ಕಾಯ್ತಾ ಇರ್ಲಿಲ್ಲ. ಯಾರು ಸತ್ತವ್ರೆ ಯಾರು ಬರ್ತವ್ರೆ ಅನ್ನೋನು ನಮ್ಗೆ ಆಚೆಗಡೆ ಎಲ್ಲೂ ಕಳ್ಸಿಕೊಡ್ತಾ ಇರ್ಲಿಲ್ಲ. ಒಬ್ರು ಹೋಗ್ಬೇಕಿತ್ತು, ಒಬ್ರು ಇರ್ಬೇಕಿತ್ತು. ಈಗ ನಮ್ಮ ಅಮ್ಮ ಹೋಗಿ ಸಾಮಾನ್ ತರಕ್ ಹೋದ್ರೆ ನಮ್ಮ ಅಪ್ಪ ಇರ್ಬೇಕಿತ್ತು, ನಾನು ನಮ್ಮಪ್ಪ ನನ್ನ ತಮ್ಮ ಎಲ್ಲ ಇರ್ಬೇಕಿತ್ತು. ಅಲ್ವಾ ನಮ್ಮ ಅಪ್ಪ ನಮ್ಮಮ್ಮ ಹೋದ್ರೆ ನಮ್ಮ ಅಪ್ಪ ಇರ್ಬೇಕಿತ್ತು. ನೋಡ ಆತರ ಅಡ್ಡಿ ಮಾಡೋದು. ಆಮೇಲೆ ಹಿಂಗೆ ಇದಾದ್ಮೇಲೆ ಬುದ್ಧಿ ಬಂದಾದ್ಮೇಲೆ ಗಂಡವ್ರು ಬಂದ್ರು ಕೇಳ್ಕೊಂಡು, ನನ್ನ ಕೇಳಾದ್ಮೇಲೆ
ಸೀನಪ್ಪನ್ಗೆ ಹೋಗಿ ಇಟ್ಕೆ ಫ್ಯಾಕ್ಟ್ರಿ ಓನರ್ಗೆನೆ ಹೋಗಿ ಹೇಳಿದ್ರು, ಹಿಂಗೆ ನನ್ನ ಮಗಳು ಗಂಡು ಬಂದವ್ರಣ್ಣ ಮಾಡ್ತೀವಿ ಅಂತಂದಿದ್ದಕ್ಕೆ ಹುಡುಗ ಏನ್ ಕೆಲಸ ಮಾಡ್ತಾನೆ ಅಂತ ಕೇಳಿದ್ರು. ಅವ್ರು ಇಟ್ಕೆ ಫ್ಯಾಕ್ಟ್ರಿನಲ್ಲಿ ಇದ್ದಾರೆ, ಲಾಯರ್ ದೊಡ್ಡಿ ಹತ್ರ ಅಂತ ಕೇಳಿದ್ರು. ಚೆನ್ನಾಗಿ ಕೆಲಸ ಮಾಡ್ತಾನ ಅವ್ರು ಅಂತ ಕೇಳಿದಕ್ಕೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಂದ್ರು. ಸರಿ ಆಯ್ತು, ಹುಡುಗನ್ ಕರ್ಸ್ರಿ ನೋಡೋಣ ಅಂತಂದ್ರು. ಆಮೇಲೆ ಆಯ್ತು ಅಂದ್ಬಿಟ್ಟು ನಮ್ಮ ಯಜಮಾನ್ರು ಬಂದ್ರು, ನೋಡಾದ್ಮೇಲೆ ಸರಿ ಆಯ್ತು ಮದುವೆ ಮಾಡ್ಕೊಡೋಣ ಹೋಗ್ರಿ ಅಂತಂದ್ರು. ಅವಾಗ ಸುತ್ತ ಅವ್ರು ನಮ್ ಮದುವೆಗೆ ಏನು ಅಂತಾನು ₹1 ಕಾಸು ಕೊಟ್ಟಿರ್ಲಿಲ್ಲ. ನಮ್ಮ ಯಜಮಾನ್ರ ಕಡೆಯಿಂದನೇ ಆ ಓನರೇ 15,000 ರೂಪಾಯಿ ಕಾಸು ಕೊಟ್ಟು ಮದುವೆ ಮಾಡ್ಕೊಂಡ್ರು. ಅವ್ರ ತಾವ್ ₹50,000 ಅಡ್ವಾನ್ಸ್ ಇಸ್ಕೊಂಡಿದ್ರು. ಮದ್ದಿದ್ದು ಓನರ್ ತಾವ್ ಓನರ್ ತಾವ್ ₹50,000 ಅಡ್ವಾನ್ಸ್ ಇಸ್ಕೊಂಡು ಮದುವೆ ಮಾಡ್ಕೊಟ್ರು. ಅವ್ರೆ ನಮ್ಗೆ ₹1 ಕೊಡ್ತಾ ಇರ್ಲಿಲ್ಲ. ಈ ಓನರು ಮದುವೆ ಮಾಡಕ್ಕೂ ₹1 ಕೊಟ್ಟಿಲ್ಲ, ಏನಕ್ಕೂ ಕೊಟ್ಟಿಲ್ಲ. ನಮ್ಮ ಯಜಮಾನ್ರೆ ನನ್ಗೆ 15,000 ಕೊಟ್ಟು ಮದುವೆ ಮಾಡ್ಕೊಂಡು ತಿರ್ಗಾ ಅವ್ರ ಇಟ್ಕೆ ಫ್ಯಾಕ್ಟ್ರಿಗೆ ಅವ್ರು ಕರ್ಕೊಂಡು ಹೋದಾದ್ಮೇಲೆ ಅಲ್ಲಿ ಚೆನ್ನಾಗಿ ನೋಡ್ಕೊಂತ ಇದ್ರು ಆ ಓನರು. ಏನ್ಕೋ ಅದು ಏನ್ ತೊಂದ್ರೆ ಇರ್ತಾ ಇರ್ಲಿಲ್ಲ. ಅಲ್ಲಿ ಗೇದಿದ ಕಾಸು ವಾರಕ್ಕಾಯ್ತು ಅಂತಂದ್ರೆ 3,000 ಹಂಗೆಲ್ಲ ಕೊಡೋರು. ಅವರು ಬುದ್ಧಿಮಾತು ಹೇಳೋರು, ಒಂದು ಅಪ್ಪನ ಸ್ಥಾನದಲ್ಲಿ ಹೇಳ್ಕೊಟ್ರು ಅವರು. ನಮ್ಮಮ್ಮ ನಮ್ಮ ಅಪ್ಪನ್ಗೆ ಟ್ಯಾಕ್ಸರ್ ಕೊಟ್ಟರು, ನಿನ್ ಮಗಳು ನೀನ್ ಅಳಿಯ ನೀವು ಬರ್ಲೇಬೇಕು ಫ್ಯಾಕ್ಟ್ರಿಗೆ, ನೀವ್ ಏನ್ ಮಾಡ್ತೀರೋ ಬಿಡ್ತೀರೋ ನಂಗೆ ಗೊತ್ತಿಲ್ಲ, ಅವ್ರಿಗೆ ಕರ್ಸ್ಕೊಳ್ಳೇಬೇಕು ಅಂತ ನಮ್ಮ ಅಪ್ಪ ನಮ್ಮಮ್ಮನ್ ಹೊಡೆದಿ ಬೈದಿ ವಾದ ಮಾಡಿ ಕರ್ಸಿದ್ರು. ನಾನು ಹೇಳ್ದೆ ಬೇಡ, ಅಲ್ಲಿ ಓನರ್ ಸರಿ ಇಲ್ಲ, ನಾನು ಚಿಕ್ಕದ್ರಿಂದ ಅನುಭವಿಸಿದ್ದೀನಿ, ನಾನಲ್ಲಿ ಬೇಡ, ನಾವ್ ಇಲ್ಲೇ ಇರೋಣ ಅಂತಂದಿದ್ದಕ್ಕೆ ನಮ್ಮ ಯಜಮಾನ್ರು ಬೇಡ, ನೀನ್ ಬಂದಿಲ್ಲ ಅಂತ ಚಿನ್ನೆಲ್ಲ ನಾನು ಹೋಗಿರ್ತೀನಿ ಅಂತಂದ್ರು. ಓನರ್ ಹೇಳಿದ್ರು ಬೇಡಪ್ಪ, ಒಳ್ಳೆ ಇದು ನೀನ್ ಇರಪ್ಪ ಅಂತ. ಅವ್ರ ಹಂಗ ಹೇಳಿದ್ರು ನಮ್ಮ ಯಜಮಾನ್ರು ಕೇಳಿಲ್ಲ. ಸರಿ ಆಯ್ತು, ನೋಡಿ ಹಿಂಗೆಲ್ಲ ಟಾರ್ಚರ್ ಕೊಡ್ತಾರೆ, ಬೇಡ, ನಾವ್ ಚಿಕ್ಕದ್ರಿಂದ ನೋಡಿದೀನಿ, ಇಲ್ಲೇ ಹೆಂಗೋ ಚೆನ್ನಾಗಿದ್ದೀವಿ, ನಾವ್ ಚೆನ್ನಾಗಿದ್ಬಿಡೋಣ, ನಾವ್ ಹೋಗೋದ್ ಬೇಡ, ನರ್ಕದೆಲ್ಲ ಅನ್ಭೋಗ್ಸೋದ್ ಬೇಡ, ನಾನು ಅನ್ಭೋಗ್ಸ್ಬಿಟ್ಟು ಬಂದಿದ್ದೀನಿ, ಬೇಡ, ನಾವ್ ಹೆಂಗೋ ಚೆನ್ನಾಗಿದ್ದೀವಿ, ಇಲ್ಲೇ ಇರೋಣ ಅಂತಂದ್ರೆ ನಮ್ಮ ಯಜಮಾನ್ರು ಕೇಳಿಲ್ಲ. ಸರಿ ನೀನ್ ಬಂದ್ರು ಬಾ, ನೀನ್ ಬರ್ಲಿಲ್ಲ ಅಂದ್ರೆ ನೀನ್ ಇಲ್ಲೇ ನಾನು ಹೋಯ್ತೀನಿ ಅಂದ್ರು. ನಾನೇನ್ ಮಾಡ್ದೆ, ನೀನ್ ಮಾಡಿದ್ರು ಮಾರಾಯ, ನಿನ್ಗೆ ಮುಂದಕ್ಕೆ ಗೊತ್ತಾಯ್ತದೆ ನಡಿ ಅಂತ ಅಂದ್ಬಿಟ್ಟು ₹50,000 ನಮ್ಮ ಅಮ್ಮ ಸಾವಿಂದ ನಮ್ಮ ಅಮ್ಮನ ಕೈಲಿ ₹50,000 ಕೊಟ್ಟು ಕಳ್ಸಿದ್ರು. ಅಲ್ಲಿ ಆ ಓನರ್ಗೆ ₹50,000 ಅಡ್ವಾನ್ಸ್ ಕೊಟ್ಬಿಟ್ಟು ನಮ್ಮ ಅಮ್ಮ ತಕ್ಕೆ ಕರ್ಕೊಂಡ್ ಬಂದ್ರು. ಒಂದ್ 15 ದಿನ, 1 ತಿಂಗಳು ಚೆನ್ನಾಗಿ ನೋಡ್ಕೊಂಡ್ರು. ನಮ್ಮ ಯಜಮಾನ್ರು ಕಾಸು ಕೊಡೋದು, ಸಂಬಳದಲ್ಲಿ ಕೊಡೋದು, ಆ ತರ ಎಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ರು. ನೋಡ್ದ ಇಂಥ ಓನರ್ ಎಲ್ಲೂ ಸಿಕ್ಕಲ್ಲ. ಇಲ್ಲ ಒಳ್ಳೆ ಓನರ್, ನಿನ್ ಮಾತು ಕೇಳ್ಕೊಂಡು ನಾನು ಬರ್ದೇ ಹೋಗಿದ್ರೆ ನೋಡ್ದ ಎಷ್ಟ್ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರನ್ನೇನು ಅವ್ರು ನೋಡ್ಕೊಂತಾರೆ ಅಂದ್ರೆ ನಾನು ನೋಡ್ಕೊಳಲ್ವಾ. ಸರಿಯಪ್ಪ ಆಯ್ತು ಅಂದ್ಬಿಟ್ಟು ಸುಮ್ನಿದ್ದು. ಜಾಸ್ತಿ ಕೆಲಸ ಇತ್ತು. ಅವ್ರು ಒಂದ್ ದಿನಕ್ಕೆ ಇಟ್ಕೆ ತುಂಬೇಕಿತ್ತು, ತಿರ್ಗಾ ಹಚ್ಚಾಕ್ಬೇಕಿತ್ತು, ಪ್ರತಿಯೊಂದಲ್ಲಿ ಏನ್ ಕೆಲಸ ಆಯ್ತು ಎಲ್ಲ ಕೆಲಸ ಮಾಡ್ಬೇಕಿತ್ತು. 4 ಗಂಟೆ ರಾತ್ರಿಗೆ ಅಂದ್ರೆ 4 ಗಂಟೆ ರಾತ್ರಿಗೆ, 1 ಗಂಟೆ ರಾತ್ರಿಗೆ ಅಂದ್ರೆ 1 ಗಂಟೆ ರಾತ್ರಿಗೆ. ಆಮೇಲೆ ಒಂದಿನ ಲೋಡ್ ಬಂದ್ಮೇಲೆ ಇಟ್ಕೆ ತುಂಬಿಸಿಲ್ಲ ಅವರು. ಅವಾಗ ಫೋನ್ ಮಾಡಿದ್ರು ಓನರು, ಅಣ್ಣ ಏನ್ ಮಾಡ್ತಾ ಇದ್ದೆ ಬಣಯ್ಯ ಅಂದಕ್ಕೆ ಮಲಗಿದ್ದೀನಿ ಅಂತ ಅವ್ರು ಹೇಳಿದ್ರು. ಅವ್ರಂಗ ಅಂದಾದ್ಮೇಲೆ ಅವ್ರೇನಾದ್ರು ಹೊಟ್ಟೆಗೆ ಅನ್ನ ತಿಂತೀಯ, ಏನ್ ತಿಂತೀಯೋ ನೀನು, ಇಷ್ಟೋ ತನಕ ಮಲಗಿದ್ದೀನಿ ಅಂತೀಯಲ್ಲ ಅಣ್ಣ, ಈಗ ಒಂದ್ ಸ್ವಲ್ಪ ಹೊತ್ತಲ್ಲಿ ಬಂದಿದ್ದೀನಿ, ಇಟ್ಕೆ ಎಲ್ಲ ಕೈಯೆಲ್ಲ ಸುಟ್ಟೋಗೈತಣ್ಣ, ಆಗಲ್ಲ ನಾನು ಮಲಗಿದ್ದೀನಿ ಅಂತದಕ್ಕೆ ಬಾಯಿ ಬಂದಂಗ್ ಬೈತಾ ಇದ್ರು. ಸರಿ ಅಂದ್ಬಿಟ್ಟು ಅವ್ರು ಬೈದಲ್ಲಿ ಎದ್ದೋಗಿ ತುಂಬಿಸಿ ಎಲ್ಲ ಮಾಡಿದ್ರು. ಎಲ್ಲ ಮಾಡಾದ್ಮೇಲೆ ತಿರ್ಗಾ ಪ್ರೆಗ್ನೆಂಟ್ ಆದ್ಮೇಲೂ ಅಣ್ಣ ನಮ್ ಹೆಂಗಸರಿಗೆ ನೋಡಿ ತರ ಪ್ರೆಗ್ನೆಂಟ್ ಆಗಿದ್ದಾರೆ, ನಾನು ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸ್ಬೇಕು, ಕಾಸು ಕೊಡೋಣ ಅಂತಂದ್ರೆ ಏನಿಲ್ಲ, ನಾರ್ಮಲ್ ಡೆಲಿವರಿ ಆಯ್ತದೆ, ಚೆನ್ನಾಗಿ ಕೆಲಸ ಮಾಡ್ಸಕ್ ಹೇಳು ನಿಮ್ ಹೆಂಗಸು, ನಾವು ಕುತ್ಕೊಳ್ಳೋದೇನು ಬೇಡಮ್ಮ, ನೀವ್ ರೆಸ್ಟ್ ಮಾಡಿದ್ರೆ ನಿಮ್ ನಾರ್ಮಲ್ ಡೆಲಿವರಿ ಆಗಲ್ಲ, ಕೆಲಸ ಮಾಡಿ ನಿಮ್ ಯಜಮಾನ್ರ ಜೊತೆಲಿ ಅಂತ ಹೇಳಿದ್ರು. ಅವಾಗ ಸುತ್ತ ನಾನು ಕುತ್ಕೊಳ್ಳಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಅವ್ರ ಜೊತೆ ಇಟ್ಕೆ ಹೊಡಿಯೋದಾಗ್ಲಿ, ತಿರ್ಗಾ ಮಣ್ಣು ತುಂಬಿಕೊಡೋದು, ಮಣ್ಣು ಕಲ್ಸ್ಕೊಡೋದು, ಅವ್ರ ಜೊತೆ ಕೆಲಸ ಮಾಡ್ಲೇಬೇಕಿತ್ತು. ನಾನು ಇಟ್ಕೆಗೆ ಬುದ್ಧಿ ಒಟ್ಟು ತುಂಬ್ಕೊಂಡು ಒಟ್ಟು ಮ್ಯಾಲ್ ಕೆಳಬೇಕಾದಾಗ ಬಿದ್ದೋದೆ ಹಗ್ಗ ಕಟ್ಟಾಗಿ ಬಿದ್ದೋದಾಗೂ ಸುತ್ತ ಅವ್ರು ಅವಾಗ ಕೇಳಿದ್ರು, ಅಣ್ಣ ಹಿಂಗೆ ಹಗ್ಗ ಕಟ್ಟಾಗಿ ರೂಪ ಬಿದ್ದೋಗವಳೆ, ಪ್ರೆಗ್ನೆಂಟ್ ಅಣ್ಣ, ನಾನು ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸ್ಬೇಕು ಅಂದಿದ್ದಕ್ಕೆ ಏನು ಬೇಡ, ಒಂದೇನಾದ್ರು ಜ್ಯೂಸೋ ಪಾಯಸನೋ ಮಾಡ್ಕೊಡು, ಚೆನ್ನಾಗಾಯ್ತಾರೆ, ಇಲ್ಲ ಬಿಸಿನೀರ್ ಕಾಯಿಸಿ ನಡಿ ಮೇಲೆ ಹಾಕೋ, ಚೆನ್ನಾಗಾಯ್ತಾರೆ ಅಂತ. ಸರಿ ಆಯ್ತು ಅಂತ ಅಂದ್ಬಿಟ್ಟು ಅವಾಗ ಸುತ್ತ ಅವ್ರು ಹಾಸ್ಪಿಟಲ್ ನಾನು ₹1 ಕೊಟ್ಟು ಹಾಸ್ಪಿಟಲ್ ಕಳ್ಸ್ಕೊಡ್ಲಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಅವತ್ತು ನೈಟ್ಗೆ ನನ್ಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ಫೋನ್ ಮಾಡಿ ಕೇಳಿದ್ರು, ಅಣ್ಣ ಈಗ ಹೊಟ್ಟೆ ನೋವು ಅಂತ ಅವಳಿಗೆ ಬಿಸಿನೀರ್ ಕಾಯಿಸಿ ಹಾಕು ಚೆನ್ನಾಗಾಯ್ತಾರೆ ಅಂತಂದ್ರು. ಅಣ್ಣ ಇಲ್ಲ ಅಣ್ಣ ಈ ತರ ಹಿಂಗ ಆಯ್ತದೆ ಅಂತಂದಿದ್ಕೆ ಫೋನ್ ಮಾಡಿ ನಾನು ಅತ್ತೆಗೆ ಹೇಳಿದೆ, ಬೇರೆ ಕೈ ಫೋನ್ ಇಸ್ಕೊಂಡು, ನಾವೆಲ್ಲಿ ನಮ್ಮ ಹತ್ರ ಒಂದ್ ಫೋನ್ ಇರ್ಲಿಲ್ಲ. ಸರಿ ಅಂದ್ಬಿಟ್ಟು ನಮ್ಮ ಅತ್ತೆ ಹತ್ರ ಫೋನ್ ಇಸ್ಕೊಂಡು ಬೇರೆ ಕೈಸ್ಕೊಂಡು ಓಡಲ್ಲಿ ಫೋನ್ ಮಾಡ್ಬಿಟ್ಟು ನೋಡಿ ಈ ತರ ಹಿಂಗ ಆಯ್ತೈತೆ ಅಂದಿದ್ಕೆ ನಮ್ಮ ಅತ್ತೆ ಬಂದು ಕರ್ಕೊಂಡು ಹೋದ್ರು. ಬಾ ನೀನ್ ಇರ್ಬೇಡ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಕರ್ಕೊಂಡೋಗಿ 2 ದಿನಾನು ಆಗಿಲ್ಲ, ಆ ಮಗುನು ಅಬೋರ್ಷನ್ ಆಗೋಯ್ತು, ಸೊತ್ತೋಯ್ತು ಗಂಡು ಮಗು. ಅದನ್ನು ಆ ಮಗು ಸೊತ್ತಾದ್ಮೇಲೆ ತಿರ್ಗಾ ಏನ್ ಮಾಡಿದ್ರು, ನಿಮ್ ಯಜಮಾನ್ರು ಊಟ ಇಲ್ಲ, ನೀನ್ ಬರ್ಲೇಬೇಕು, ನೀನ್ ಏನ್ ಕೆಲಸ ಮಾಡ್ಬೇಡ, ಇಲ್ಲಿ ನೀನ್ ಆರಾಮಾಗಿರ್ಬೋದು ಬಾ ಅಂತಂದ್ರು. ಸರಿ ಆಯ್ತು ಅಂದ್ಬಿಟ್ಟು ಬಂದಾದ್ಮೇಲೆ ಉಪ್ಪ ನೀನು ಕುತ್ಕೋತಿಯಲ್ಲಮ್ಮ, ನೀನು ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ರ ಆಗಲ್ವಾ. ಅಲ್ಲಿ 1 ತಿಂಗಳು ಆಗಿಲ್ಲ, 15 ದಿವಸನೂ ಆಗಿಲ್ಲ, 1 ವಾರದ ಬಾಣ್ತಿ. ಸರಿ ಆಯ್ತು, ಇಟ್ಕೆ ಏನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಇಟ್ಕೆಯಾರ ಒಳಸ್ಕೊಡು, ಇಲ್ಲ ಬೂದಿಯಾರ ಹೊಡೆದು ಇಟ್ಕೊಡು, ಇಲ್ಲ ಜಡಿಯಾರ ಇಟ್ಕೊಡು ಅಂತ ಹೇಳಿದ್ರು. ಅಣ್ಣ ನನ್ ಕೈಲಿ ಆಗಲ್ಲ ಅಂದ್ರು. ಅವ್ರು ಬಿಡ್ತಾಗಿಲ್ಲ, ಆದ್ರೂ ಹೊಡೆಯೋರು ತಲೆ ಮೇಲೆ ಹೊಡೆಯೋರು. ನಾನ್ ಕೆಲಸ ಮಾಡಿಲ್ಲ ಅಂದ್ರೆ ನಮ್ಮ ಯಜಮಾನ್ರು ಹೊಡೆಯೋರು. ಸರಿ ನನ್ನಿಂದ ಅವ್ರು ಓದಿದ್ದಾರಲ್ಲ ಅಂದ್ಬಿಟ್ಟು ಅವ್ರ ಜೊತೆ ನಾನು ಕೆಲಸ ಮಾಡ್ತಾ ಇದ್ರೆ ನಾನು ಹೇಳ್ತೆ ನಮ್ಮ ಯಜಮಾನ್ರಿಗೆ ಮುಂಚಿತವಾಗಿ, ಬೇಡ ನಾವ್ ಇಲ್ಲಿ ಇರೋದು, ಓಡೋಗ್ಬಿಡೋಣ,
ಏನ್ಗೆ ನಾವ್ ಇಲ್ಲಿ ಇರ್ಬೇಕು ಬೇಡ. ನಮ್ಮಿಂದ ಅಂದ್ರೆ ನಮ್ಮ ಅಪ್ಪ ನಮ್ಮಮ್ಮ ನಮ್ಮನ್ ತಗ್ಲಾಕಿ ಅವ್ರು ಹೊಂಟೋದ್ರು. ಯಾಕೆಂದ್ರೆ ನಮ್ಮನ್ನ ಸೇರ್ಸಿದ್ರು ನಮ್ಮ ಅಪ್ಪ ನಮ್ಮಮ್ಮ ರಾತ್ರಿನೋ ಹೊಂಟೋದ್ರು ಒಂದ್ 3 ಜನ. ಅಲ್ಲಿ ಎಷ್ಟೋ ಜನ ಇದ್ದವರೆಲ್ಲ ಹೇಳಕ್ಕಾಗ್ಲಿ ಎಷ್ಟೋ ಜನ ತಪ್ಪಿಸ್ಕೊಂಡು ಹೋಗಿರೋರು ಅವ್ರೆ. ಆಮೇಲೆ ಎಲ್ಲ ಹೋದ್ರು. ನಾನು ನಮ್ಮ ಯಜಮಾನ್ರು ಇಬ್ಬರೇ ಇದ್ದಿದ್ದು ಆ ತೋಟದಲ್ಲಿ ಇಟ್ಕೆ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ಕೊಂಡು ಅಷ್ಟು ಕೆಲಸ ನಾವ್ ಇಬ್ಬರೇ ಮಾಡ್ಬೇಕಿತ್ತು. ಮಾಡ್ಕೊಂಡಲ್ಲೇ ಇದ್ದಾಗ ತಿರ್ಗಾ ಪ್ರೆಗ್ನೆಂಟ್ ಆದ್ಮೇಲೆ ಡೆಲಿವರಿನೂ ಆಯ್ತು. ತಿರ್ಗಾ ವಾಣಿಜ್ಯ ಬೆಂಗಳೂರು ಕರ್ಕೊಂಡ್ಬಂದ್ರು. ಆಂಬ್ಲೆನ್ಸ್ ಕರ್ಕೊಂಡಾಗ ಅವಾಗೂ ಸಹ ₹1 ಕೊಟ್ಟಿಲ್ಲ ಓನರ್ ನಮ್ಗೆ. ಸರಿ ಆಯ್ತು ಅಣ್ಣ, ಇಷ್ಟು ಕೆಲಸ ಮಾಡ್ತಾ ಇದೀನಿ ಅಣ್ಣ, ನನಗೆ ಪೇಮೆಂಟ್ ಕೊಡಲ್ಲ, ವಾರಕ್ಕೆ ₹300 ಕೊಡ್ತೀರಾ, ನಾವ್ ಏನಿರೋ ದುಡ್ಡು ಎಷ್ಟಾದೋ ಅಷ್ಟು ಲೆಕ್ಕ ಹಾಕ್ಬಿಟ್ರಿ, ನಾವು ಹೊಂಟೋಯ್ತೀವಿ ಊರಿಗೆ ಅಂತ ಕೇಳಿದ್ರು. ಅವ್ರು ಕೇಳಿದ್ರೆ ಇಲ್ಲ, ನಿಮ್ಮ ಅತ್ತೆ ಸಾಲ ನಿಮ್ಮ ಮಾವನ ಸಾಲ ಯಾರು ತೀರ್ಸ್ತಾರೆ, ನಿಮ್ ಸಾಲ ಎಲ್ಲ ನೀವು ತೀರ್ಸ್ಬೇಕು, ತಿರ್ಗಾ ನಿಮ್ಮ ಅತ್ತೆ ನಿಮ್ಮ ಮಾವ ಮಾಡಿರೋ ಸಾಲನು ನೀವು ಇಸ್ಕೊಂಡು ತೀರ್ಸ್ಬಿಟ್ಟು ಆಮೇಲೆ ಹೋಗ್ರಿ ಅಂತಂದ್ರು. ಅಣ್ಣ ನಮ್ ಸಾಲ ನಮ್ಗೆ, ಅವ್ರ ಸಾಲ ಅವ್ರಿಗೆ, ಅದು ಅವ್ರ ಹತ್ರ ಕೇಳ್ಕೊಡ್ರಿ, ನಮ್ಮ ಹತ್ರ ಕೇಳ್ಕೊಬಿಡ್ರಿ, ನಮ್ ಸಾಲ ಎಷ್ಟಾಯ್ತು ಅಷ್ಟು ಲೆಕ್ಕ ಹಾಕಿ ನಾವು ಕೊಟ್ಬಿಟ್ಟು ಹೋಯ್ತೀವಿ. ಅದಕ್ಕೆ ನಿಮ್ಮ ಅಪ್ಪ ಬಂದ್ ತೀರ್ಸ್ತಾನ, ನಿಮ್ ಅವ್ವ ಬಂದ್ ತೀರ್ಸ್ತಾಳ, ನೀನ್ ತಿಂದಿಲ್ವಾ, ನೀವು ಮಾಡಿಲ್ವಾ ಅಂತ ಹೊಡೆಯೋರು. ಸರಿ ಆಯ್ತು ಅಂದ್ಬಿಟ್ಟು ಹಂಗೆ ಇದ್ಮೇಲೆ ಹಾಸ್ಪಿಟಲ್ ಸುತ್ತ ಅವ್ರು ₹1 ಕೊಡ್ಲಿಲ್ಲ. ಕೊಟ್ಟಾದ್ಮೇಲೆ ತಿರ್ಗಾ ಅಲ್ಲಿಂದ ಬಂದ್ವೆ. ಹೋಗ್ 1 ವಾರನೂ ಇರ್ಲಿಲ್ಲ ಊರಲ್ಲಿ. ಕರ್ಕೊಂಡ್ ಬಂದ್ರು. ಅವಾಗೂ ಸುತ್ತ ನನ್ ಮಗು ನೋಡಕ್ ನಮ್ಮ ಯಜಮಾನ್ರನ್ನ ಕಳ್ಸ್ಕೊಟ್ಟಿರ್ಲಿಲ್ಲ. ತಿರ್ಗಾ ನಮ್ಮ ಅತ್ತೆ ಇಟ್ಕೆ ಫ್ಯಾಕ್ಟ್ರಿಗೆ ಕರ್ಕೊಂಡ್ರಮ್ಮ, ಏನು ಮಾಡಲ್ಲ, ಆದ್ರೆ ಮತ್ತೆ ಈ ಸರಿ ಮಾಡಲ್ಲ, ಅವಳು ಮನೇಲೆ ರೆಸ್ಟ್ ಮಾಡಿ ಹೋಗಿ ಬಿಟ್ಬಿಟ್ಟು ಅಂತಂದ್ರು. ತುಂಬಾ ಹೊತ್ತೇ ನಾನು ಕುತ್ಕೊಂಡು ಹೇಳ್ದೆ ನಮ್ಮ ಯಜಮಾನ್ರಿಗೆ, ಹಂಗೆ ಇದೀಯ, ಆ ಮಗುನ್ ಕಳ್ಕೊಂಡಿದೀವಿ, ತಿರ್ಗಾ ಈ ಮಗುನ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ, ನೀನ್ ಬಂದ್ರೆ ಬಾ, ನೀನ್ ಬರ್ಲಿಲ್ಲ ಅಂದ್ರೆ ನಾನು ಹೊಂಟೋಯ್ತೀನಿ ಎಲ್ಲಾರು ಮಗು ನಿಂತ್ಕೊಂಡು ಅಂತ ಕೇಳಿದೆ. ಇಲ್ಲಾರಪ್ಪ ಹೊಡಿತಾರೆ, ಬೈತಾರೆ, ನಮ್ಮ ಜೀವ ಸಹಿತ ಬಿಡ್ತಾರೆ ನಾವ್ ಆಚೆ ಹೋದ್ರೆ ಅಂತಾನು ಸುತ್ತ ಹೇಳಿದ್ರು. ಅವ್ರು ಹೇಳಾದ್ಮೇಲೆ ನಾನು ಹಂಗೆ ಹೇಳಿದೆ, ಈ ಮಗುನ ಉಳಿಸ್ಕೊಡ್ಬೇಕು, ನಾನು ಈ ಮಗುನ ಹಾಳು ಮಾಡ್ಕೊಡಲ್ಲ ಅಂತ ಹೇಳಾದ್ಮೇಲೆ ನೈಟೆ ಅವ್ರು ಬರಕ್ ಭಯ, ಹೊಡಿತಾರೆ ಅನ್ನೋದು ಭಯಕ್ಕೋಸ್ಕರ ನೀನ್ ಹೋಗಿ ಸರಿ ಆಯ್ತು ಅಂದ್ಬಿಟ್ಟು ನೈಟೆ ಅಲ್ಲಿಂದ ಅಲ್ಲಿಗೆನೆ ₹1 ಕಾಸಿಲ್ಲ ನಮ್ಮ ಹತ್ರ. ತುಂಬಾ ದೂರ ನಡಿಬೇಕು. 16 ಗಂಟೆ ಹತ್ರ ನಡ್ಕೊಂಡ್ಬಂದು ಬರಕ ಆ ಕಡೆಯಿಂದ ನಡ್ಕೊಂಬರ ₹1 ಬಸ್ ಬರೋಣ ಅಂದ್ರೆ ಬಸ್ ಕಾಸಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಒಂದ್ ಮಾರ್ಗ ಕೆಳಗಡೆ ಮಗುನ ಹಾಕೊಂಡ್ ಮಲಗಿದ್ವಿ. ತಿರ್ಗಾ ಬಂದ ಊರು ಬಂದಾದ್ಮೇಲೆ ಊರಿನ ಜನ ಎಲ್ಲ ಏನ್ ಹೇಳೋರು, ಇಟ್ಕೆ ಫ್ಯಾಕ್ಟ್ರಿ ಸಾಲ ಮಾಡ್ಬಿಟ್ಟು ಬಂದ್ಬಿಟ್ಟವ್ರೆ, ಕತ್ತು ಮುಚ್ಚಿ ಓಡಾಡ್ತವ್ರೆ, ಇಟ್ಕೆ ಫ್ಯಾಕ್ಟ್ರಿ ಓನರ್ ಕೈ ಸಿಕ್ಕಿದ್ರೆ ಇವ್ರು ಬಿಡ್ತಾರ ಅಂತಂದ್ರು. ತುಂಬಾ ಜನ ಎಲ್ಲಾ ಕಡೆನೂ ಅದೇ ತರ ಅನ್ನೋರು. ಯಾಕೆ ನಾವು ಸಾಲ ಮಾಡಿದೀವಿ, ಸಾಲ ತೀರ್ಸಿದೀವಿ, ಇಲ್ಲ ಅಂದ್ರೆ 10 ವರ್ಷದ ಗಂಟೆ ಏನಿದೀವಿ, ನಮ್ ಸಾಲ ವಜಾ ಆಗದೆ, ನಾವೇನ್ ಇಲ್ಲಿ ಎದ್ಕೊಂಡಿರ್ಬೇಕು, ನಡಿ ಹೋಗೋಣ ಅಂದ್ಬಿಟ್ಟು ತಿರ್ಗಾ ನಮ್ಮ ಯಜಮಾನ್ರು ಧೈರ್ಯ ಹೇಳಿ ತಿರ್ಗಾ ಕರ್ಕೊಂಡ್ ಬಂದೆ ಊರಿಗೆ. ಊರಿಗೆ ಕರ್ಕೊಂಡ್ ಬಂದಾದ್ಮೇಲೆ ನಮಗ್ ಭಯ, ಎಲ್ಲಿ ಹೊಡ್ಬಿಡ್ತಾರೋ, ಎಲ್ಲಿ ಬಂದು ಏನ್ ಮಾಡ್ಬಿಡ್ತಾರೋ ಅಂತ. ಕಾಡೆ ಮೋಸ ಮಾಡಿದ್ವಿ. ಮಗುನ ಎತ್ಕೊಂಡೋಗಿ 9 ತಿಂಗಳು ಮಗುನ ಎತ್ಕೊಂಡೋಗಿ ಕಾಡಲ್ಲಿ ಬೆಳಗ್ಗೆ ಎಷ್ಟೊತ್ತಾಗಿ ಎದೊಡ್ಬೇಕು, ಅಡುಗೆ ಮಾಡ್ಕೋಬೇಕು, ಕಾಡಲ್ಲಿ ಇರ್ಬೇಕು ಮಗುನ ಎತ್ಕೊಂಡು, ಸೊಳ್ಳೆ ಕೈ ಕಚ್ಚಿಸ್ಕೊಂಡು. ಆಮೇಲೆ ತಿರ್ಗಾ ಜಾಸ್ತಿ ಹುಷಾರು ಇಲ್ಲ ನನ್ ಮಗನ್ಗೆ. ಸರಿ ಬಾ ರಾಮನಗರಕ್ಕೆ ಹೋಗ್ಬಿಟ್ಟು ತೋರ್ಸ್ಕೊಬರೋಣ ಬರ್ರಿ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಬಂದು ನಿಂತಿದ್ರೆ ಅಷ್ಟೇ. ಹಾಸ್ಪಿಟ್ಲ್ ಬಾಕ್ಲು ತೆಗ್ದಿರ್ಲಿಲ್ಲ, ಕೂತಿರ್ತೆ ಓನರು ರಾಮನಗರದವ್ರೇನೆ. ಕೂತಿರ್ತೆ ಏನ್ ಮಾಡ್ರು ನಮ್ಮ ಯಜಮಾನ್ರು ಹಿಂಗ್ ನಿಂತಿದ್ರು, ನನ್ ಮಗನ್ ತೊಡೆ ಮೇಲೆ ಹಾಕೊಂಡು ಕೂತಿದ್ದೆ. ಬಂದ್ರು ಓನರು ಅಣ್ಣ ತಮ್ಮ ಎಲ್ಲ ಬಂದ್ರು, 4 ಜನ ಬಂದ್ರು. ಬಂದ್ಬಿಟ್ಟು ನಮ್ಮ ಯಜಮಾನ್ರು ನಿಲ್ವಲ್ಲೇನೆ ಅಷ್ಟೇನೆ ನಿಂತಿದ್ರು, ನನ್ ಪಕ್ಕದಲ್ಲಿ ನಿಂತಿದ್ರು. ಅವ್ರು ನೋಡ್ಬಿಟ್ಟು ಓಡೋಗ್ಬಿಟ್ರು, ನನ್ಗೆ ಏನಾರ ಮಾಡ್ಬಿಡ್ತಾರೆ ಅಂದ್ಬಿಟ್ಟು. ನನ್ ಕೈ ಓಡೋಗಕ್ ಆಗಿಲ್ಲ, ಕೈ ಮಗು ಇತ್ತು, ಕೂತಿದ್ದೆ ಅದೇನೆ. ಬಸ್ ಸ್ಟಾಪ್ ಅಲ್ಲೇ ಅಲ್ಲೇ ತಲೆ ಮೇಲೆ ನಾವು ಹೊಡೆದ್ಬಿಟ್ಟು ತಿರ್ಗಾ ಅಕ್ಕಪಕ್ಕ ಜನ ಎಲ್ಲ ಕೇಳಿದ್ರು, ಯಾಕೋ ನಿನ್ ಮಗುಗೆ ರೋಡೇ ಹೊಡಿತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಸಾಲ ಮಾಡೋರೆ, ಸಾಲ ನೀನ್ ಕಟ್ಕೊಡ್ತೀಯಾ ಅಂತ ಕೇಳಿದ್ರು. ಅವ್ರ ಅಕ್ಕಿ ಹೇಳಾದ್ಮೇಲೆ ಸುತ್ತ ಅಲ್ಲಿರೋ ನಿಮ್ ಇಷ್ಟಪ್ಪ, ನೀವೇನಾರ ಮಾಡ್ಕೊಡ್ರಿ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಆಮೇಲೆ ತಿರ್ಗಾ ಕಾರಲ್ಲಿ ಕರ್ಕೊಂಡು ಅವ್ರ ಮನೆ ಹತ್ರ ಹೋಗಿ ತಿರ್ಗಾ ಅವ್ರ ಹೆಂಗಸರು ಪಾತ್ರೆ ಎಲ್ಲ ಹಾಕಿದ್ರು, ಬಟ್ಟೆ ಎಲ್ಲ ಹೋಗ್ಕೊಟ್ಟು ಎಲ್ಲ ಮನೇಲೆಲ್ಲ ಕೆಲಸ ಎಲ್ಲ ಮಾಡಿಸ್ಕೊಂಡ್ರು. ತಾವ ಕರ್ಕೊಂಡು ಇಟ್ಕೆ ಫ್ಯಾಕ್ಟ್ರಿನಲ್ಲಿ ಕೂಡ ಹಾಕಿದ್ರು. ನಮ್ಮ ಯಜಮಾನ್ರು 1 ವಾರ ಆದ್ರೂ ಬಂದಿರ್ಲಿಲ್ಲ. ಕೃಷ್ಣಮೂರ್ತಿ ಸರ್ ಅಂತ ನಾವ್ ಅಲ್ಲಿದ್ರು. ಅಲ್ಲಿದ್ಮೇಲೆ ಪಾಪಣ್ಣ ಮಾಸ್ಟರ್ ನಮ್ಮೂರ್ ಇದ್ಮೇಲೆ ನೋಡಿ ಈ ತರ ಮಾಡ್ಬಿಟ್ರು. ರೂಪನಿಗೆ ಹೇಳ್ಕೊಂಡು ಹೊಂಟೋಗ್ರೆ. ಅವ್ರಿಗೆ ಧೈರ್ಯ ಇಲ್ಲ ನಮ್ಮ ಯಜಮಾನ್ರಿಗೆ. ಆಮೇಲೆ ಅವ್ರು ನೋಡಿದಕ್ಕೆ ಈ ತರ ನೋಡಿ ಹಿಂಗೆ ಸಂಘ ಐತೆ ನೋಡಿ, ಕಂಪ್ಲೇಂಟ್ ಕೊಟ್ರೆ ಹಿಂಗ್ ಇದ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ ಕಡೆಯಿಂದ ಒಬ್ಬ ಸರ್ ಇದ್ರು. ಆ ಸರ್ಗೆ ಹೇಳಿ ರಾಜೇಂದ್ರ ಸರ್ಗಳಿಗೆಲ್ಲ ಫೋನ್ ಮಾಡಿ ಈ ತರ ನೋಡಿ ಇಂಜಿತ ಪದ್ಧತಿಯಲ್ಲಿ ಹಿಂಗೆ ತಗ್ಲಾಕೊಂಡಿದ್ದಾರೆ, ಈ ತರ ಹಿಂಗೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲ ಮಾಹಿತಿ ಕೊಟ್ಟಾದ್ಮೇಲೆ ನಮ್ಗೆ ಇನ್ನೂವರೆಗೂ ಈ ತರ ಕಂಪ್ಲೇಂಟ್ ಕೊಟ್ರೆ ನೋಡಿ ಈ ತರ ಆಯ್ತದೆ. ನಮ್ಗೇನ್ ಭಯ ಅಂದ್ರೆ ಅವ್ರ ಹತ್ರ ದುಡ್ಡು ಐತೆ, ಏನಾದ್ರು ಫೇಸ್ ಮಾಡ್ಕೊಂತಾರೆ, ನಮ್ಮ ಹತ್ರ ದುಡ್ಡಿಲ್ಲ, ಅವ್ರು ಕೊಟ್ಟವ್ರು ಹೆಂಗಾದ್ರೂ ಬಚಾವ್ ಆಯ್ತಾರೆ ಅನ್ನೋದು ಭಯ. ಆಮೇಲೆ ಅವ್ರ ಧೈರ್ಯ ಹೇಳಿ ನಮ್ಮ ಯಜಮಾನ್ರನ್ನ ಕರ್ಕೊಂಡ್ಬಂದಿ ಇಟ್ಕೆ ಫ್ಯಾಕ್ಟ್ರಿನಲ್ಲೇ ಇದ್ದೆ 1 ವಾರ ಮಗುನ ಕೊಟ್ಟು ಅಲ್ಲೂ ಕೆಲಸ ಮಾಡ್ಕೊಂಡು. ಆಮೇಲೆ ಪೊಲೀಸವರು, ತಹಶೀಲ್ದಾರರು, ಪೊಲೀಸ್ ಜಿಪ್ಗಳೆಲ್ಲ ಬಂದು ಕೇಳಿದ್ರು, ಎಲ್ಲಿ ಇವ್ರ ನಿಮ್ ಹೆಂಗಸರು ಅಂತ ಕೇಳಿದ್ರು. ಹೌದು ಇವರೇ ನಮ್ಮ ಹೆಂಗಸರು, ಇವ್ರ ನಿಮ್ ಮಗು ಅಂತ ಕೇಳಿಕ್ಕೆ ಅವ್ರು ನಮ್ಗೆ ಇವರೇ ನನ್ನ ಮಕ್ಕಳು ಅಂತ ಹೇಳಿಕ್ಕೆ ಅವ್ರನ್ನ ಕೇಳಿಕ್ಕೆ ಇಲ್ಲ ಸುಮ್ಮನೆ ಇಸ್ಕೊಂಡಿದ್ದೀನಿ ಅಂತ ಓನರ್ ಹೇಳಿದ್ರು.
ಓನರ್ ಹೇಳಾದ್ಮೇಲೆ ಅಲ್ಲಿಂದ ಬಂದು ಪೊಲೀಸರೆಲ್ಲ ಕರ್ಕೊಂಡೋಗಿ ಬಿಡುಗಡೆ ಮಾಡ್ಕೊಂಡೋಗಿ ಬಿಡುಗಡೆ ಪತ್ರ ಎಲ್ಲ ಸಿಕ್ಕೈತೆ. ಈಗ ನಾನು ನನ್ನ ಮಕ್ಕಳು ಎಲ್ಲ ಚೆನ್ನಾಗಿದ್ದೀವಿ, ಕೆಲ್ಸಕ್ಕೆ ಹೋಗ್ತೀವಿ. ತೋಟದಲ್ಲಿ ಸರ್. ಹೌದು ಸರ್. ನಮ್ದು ಸ್ವಂತ ಊರು ರಾಮನಗರ. ಹೌದು ಸರ್. ಈಗೆಲ್ಲ ಚೆನ್ನಾಗಿದ್ದೀವಿ. 10 ವರ್ಷ ಆಗಿರ್ಬೇಕು ಸರ್. ಇವತ್ತೇನಿಲ್ಲ ಸರ್, ಇವಾಗ ಚೆನ್ನಾಗಿದ್ದೀವಿ. ಅವಾಗಂದ್ರೆ ಈಚೆ ಕಡೆ ಪ್ರಪಂಚ ಏನು ಅನ್ನೋದೇ ಗೊತ್ತಿರ್ಲಿಲ್ಲ. ಈಗ ನಾನು ನನ್ನ ಮಕ್ಕಳನ್ನ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಒಬ್ಬ 6ನೇ ಕ್ಲಾಸ್, ಒಬ್ಳು 3ನೇ ಕ್ಲಾಸ್. ವಾರಕ್ಕೊಂದ್ಸಲಿ ಪೇಮೆಂಟ್ ಆಯ್ತದೆ, ಕೆಲ್ಸಕ್ಕೆ ಹೋಗ್ತೀವಿ. ಎಲ್ಲಾರು ಖುಷಿಯಾಗಿ ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ. ಹೌದು ಸರ್. ಈಗ 500 ರೂಪಾಯಿ ಕೂಲಿ, ಸಾಯಂಕಾಲವರೆಗೂ ಕೆಲಸ ಮಾಡ್ತೀವಿ, ಸಾಯಂಕಾಲ ನನ್ನ ಮನೆಗೆ ಹೋಗ್ತೀವಿ. ನಾನು ನಮ್ಮ ಮಕ್ಕಳೆಲ್ಲ ಖುಷಿಯಾಗಿ ಚೆನ್ನಾಗಿದ್ವಿ ಸರ್. ಈಗ ಯಾಕೆ ತೊಂದ್ರೆ ಇಲ್ಲ. ಯಾಕೆಂದ್ರೆ ಇವತ್ತು ದಿವಸದಲ್ಲಿ ಅವ್ರು ನಾವು ಕಂಪ್ಲೇಂಟ್ ಕೊಟ್ಟು ನಾವು ಈ ತರ ಹೇಳ್ಕೊಳ್ದೆ ನಾವು ಮುಂದೆ ಬರಕ್ಕೆ ಆಯ್ತಾಗ್ಲಿಲ್ಲ. ಯಾಕೆಂದ್ರೆ ಒಬ್ರು ಎಷ್ಟೋ ಜನ ಕಡೆ ಆಯ್ತೆ, ಇನ್ನೂ ನಾವು ಒಬ್ಬರೇ ತರ ನಮ್ಮಂತ ಹೆಣ್ಮಕ್ಳು ಇನ್ನು ಎಷ್ಟೆಷ್ಟೋ ಜನ ಕಡೆ ಇಟ್ಕೆ ಫ್ಯಾಕ್ಟ್ರಿ, ಕಲ್ಕೋರೆಯಲ್ಲಿ ತುಂಬಾ ಕಡೆ ಎಲ್ಲ ಇದ್ದಾರೆ.